ನಮಸ್ಕಾರ ಸ್ನೇಹಿತರೆ. ಆರೋಗ್ಯವೇ ಭಾಗ್ಯ. ಆರೋಗ್ಯಕ್ಕಿಂತ ದೊಡ್ಡ ಆಸ್ತಿ ಅಂತಸ್ತು ಇನ್ನೊಂದು ಯಾವುದೂ ಇಲ್ಲ. ಆರೋಗ್ಯದ ಬಗ್ಗೆ ಸರ್ಕಾರದಿಂದ ಯಾವುದೇ ಸ್ಕೀಮ್ಗಳು ಬಂದು ಕೂಡ ಹೆಲ್ತ್ ಕಾರ್ಡು ಇನ್ನು ಅನೇಕ ರೀತಿಯಾದ ಸ್ಕೀಮ್ಗಳು ಬಂದು ಕೂಡ ಅದನ್ನು ನಾವು ಪಡ್ಕೊಳ್ತೀವಿ. ಅದೇ ರೀತಿ ಎಲ್ ಐ ಸಿಯಲ್ಲಿ ಆರೋಗ್ಯದ ಬಗ್ಗೆ ಇರುವಂಥ ಸ್ಕೀಮ್ಗಳನ್ನು ಕೂಡ ನಾವು ಪಡ್ಕೊಳ್ತೀವಿ. ನಾವು ಯಾವುದಾದೊಂದು ಕಾರ್ ತೊಗೊಂಡ್ರೆ ಆ ಕಾರ್ನ ವಾರಕ್ಕೆ 2 ಸಲ ವಾಶ್ ಮಾಡ್ತೀವಿ. ಬೈಕ್ ತೊಗೊಂಡ್ರೆ 2 ಸಲ ವಾಶ್ ಮಾಡ್ತೀವಿ. ಅದಕ್ಕೆ ಸಣ್ಣದೇ ಸ್ಕ್ರ್ಯಾಚ್ ಆಯ್ತು ಕೂಡ ಮೊದಲು ಹೋಗಿ ನಾವು ಅದನ್ನು ಸರಿಪಡಿಸ್ಕೊಂಡು ಬರ್ತೀವಿ. ಒಂದು ನಿರ್ಜೀವ ವಸ್ತುಗೆ ಒಂದು 5 ಲಕ್ಷ ರೂಪಾಯಿ ಕಾರ್ಗೋ, 10 ಲಕ್ಷ ರೂಪಾಯಿ ಕಾರ್ಗೋ, 2 ಲಕ್ಷ ಬೈಕಿಗೋ, 50,000 ಬೈಕಿಗೋ ನಾವು ಅಷ್ಟೊಂದು ಕೇರ್ ತಗೊಂಡು ನಾವು ನಮ್ಮ ದೇಹಕ್ಕೆ ಸಂಬಂಧಪಟ್ಟ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳನ್ನು ಸಣ್ಣ ಸಣ್ಣ ವಿಚಾರಗಳನ್ನು ಸರಿಯಾಗಿ ಪಾಲಿಸದೇ ಇರೋದ್ರಿಂದ ಮುಂದೊಂದು ದಿನ ಅದು ದೊಡ್ಡ ಅನಾರೋಗ್ಯಕ್ಕೆ ಕಾರಣವಾಗ್ತಿದೆ. ನಮ್ಮ ಅನೇಕ ಹಿರಿಯರು ಕೆಲವೊಂದು ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನೀರು ಕುಡಿಯೋದ್ರಿಂದ ಹಿಡಿದು ನಿದ್ದೆ ಮಾಡೋರಿಗೂ ಅನೇಕ ರೀತಿಯಂಥ ವಿಚಾರಗಳನ್ನು ನಾವು ಇವತ್ತು ಪಾಲಿಸದೇ ಇರೋದಕ್ಕೇ ದೇಶದಲ್ಲಿ ಇಷ್ಟೊಂದು ಅನಾರೋಗ್ಯಕ್ಕೆ ತುತ್ತಾಗಕ್ಕೆ ಕಾರಣವಾಗ್ತಿದೆ. ನೀರು ಕುಡಿಯೋಕ್ಕೆ ಕೇವಲ ಒಂದು ನೀರು ಕುಡಿಯೋ ವಿಷಯದಲ್ಲೂ ಕೂಡ ಅನೇಕ ರೀತಿಯಂಥ ಅನಾರೋಗ್ಯಗಳು ಬರ್ತಾ ಇದೆ. ನೀರು ಕುಡಿಯೋಕ್ಕೆ ನಾವು ತಗೊಳ್ಳೋಂಥ ಸಮಯ ಒಂದು 5 ಸೆಕೆಂಡ್ ಆಗಿರ್ಬೋದು, 10 ಸೆಕೆಂಡ್ ಆಗಿರ್ಬೋದು, ಇಲ್ಲ 30 ಸೆಕೆಂಡ್ ಆಗಿರ್ಬೋದು. ಆ ನೀರನ್ನು ಅರ್ಜೆಂಟಾಗಿ ಲೋಟ ಎತ್ತಿ ಗಡಗಡ ಅಂತ ಕುಡಿತೀವೋ, ಬಾಟ ಕೊಡ್ತೀವೋ, ನಿಂತ್ಕೊಂಡು ಗಡಗಡ ಅಂತ ಕುಡಿದ್ಬಿಟ್ಟು ನಾವು ಹೊರಟ್ಬಿಡ್ತೀವಿ. ಆದರೆ ಯಾವತ್ತೂ ಕೂಡ ನಿರಂತರವಾಗಿ ನೀರನ್ನು ನಿಂತ್ಕೊಂಡು ಕುಡಿಯೋದ್ರಿಂದ ಕಾಲಕ್ರಮೇಣ ಒಂದು 15ರಿಂದ 20 ವರ್ಷ 30 ವರ್ಷ ಆದ ನಂತರ ಈ ಮೊಳಕಾಲುಗಳಲ್ಲಿ ಆ ನೋವುಗಳು ಬರೋಕ್ಕೆ ಶುರುವಾಗುತ್ತೆ. ಕಾರಣ ಇಷ್ಟೇ, ನಿರಂತರವಾಗಿ ನೀರು ಕುಡಿಯೋದ್ರಿಂದ ನೀರು ಅನ್ನೋದು ಒಂದ್ಸಲ ಕುಡಿದು ಕಂಟಿನ್ಯೂ ಆಗಿ ಅದು ಕಂಪ್ಲೀಟಾಗಿ ದೇಹವನ್ನು ಸೇರುತ್ತೆ. ಆದರೆ ಆಹಾರ ಆಗಲ್ಲ, ಅದು ಹಂತವಾಗಿ ನಮ್ಮ ದೇಹದೊಳಗೆ ಹೋಗುತ್ತೆ. ನೀರು ಸಂಪೂರ್ಣ ಒಂದೇ ಸಲಕ್ಕೆ ನಿರಂತರವಾಗಿ ಅದು ನಮ್ಮ ದೇಹನ ಆವರಿಸ್ಕೊಡೋದ್ರಿಂದ ನಾವು ನಿರಂತರವಾಗಿ ನಿಂತ್ಕೊಂಡು ನೀರು ಕುಡಿಯೋದ್ರಿಂದ ಒಂದು 15-20 ವರ್ಷ 30 ವರ್ಷದ ನಂತರ ಈ ಮೊಣಕಾಲುಗಳಲ್ಲಿ ಆ ನೋವುಗಳು ಬರಲು ಅದೇ ಕಾರಣ. ಇವತ್ತು ಅನೇಕ ರೀತಿಯಾದಂಥ ಅನೇಕ ಜನರು ಇಂಥ ಒಂದು ನೋವುಗಳಿಗೆ ತುತ್ತಾಗಿದ್ದಾರೆ. ನಾನು ಕೂಡ ಒಂದು 2-3 ಜನರನ್ನು ನನ್ನ ಹತ್ತಿರದಲ್ಲಿರೋರು ಕೂಡ ಗಮನಿಸಿದ್ದೇನೆ. ಕಾರಣ ಇಷ್ಟೇ, ನೀರು ಕುಡಿಬೇಕಾದ್ರೆ ಆರಾಮಾಗಿ ಕೂತ್ಕೊಂಡು ನಿಧಾನವಾಗಿ ಟೀಯನ್ನು ನಾವು ಯಾವ ರೀತಿ ಸೇವಿಸ್ತೇವೋ ಆ ರೀತಿ ಹಂತವಾಗಿ ನೀರನ್ನು ಕುಡಿಯೋದ್ರಿಂದ ಆ ಮೊಣಕಾಲ ನೋವುಗಳು ಮುಂದಿನ ದಿನಗಳಲ್ಲಿ ಬರದೇ ರೀತಿಯಲ್ಲಿ ನಾವು ತಡಿಬೋದು. ನಂತರ ಕೇವಲ ಟೀ ಒಂದನ್ನು ನಾವು ಬಿಟ್ಟರೆ 80 ರೋಗಗಳಿಂದ ಮುಕ್ತಿ ಪಡಿಬೋದು ಸ್ನೇಹಿತರೆ. ಆ ಟೀಗೆ ಹಾಲು ಹಾಕೋದು ಕೂಡಲೇ ಅದು ನಮ್ಮ ದೇಹಕ್ಕೆ ಉತ್ತಮವಾದಂಥ ಅದು ಆಹಾರ ಆಗಲ್ಲ. ಹಾಲು ಹಾಕದೆ ಟೀಯನ್ನು ಸ್ವಲ್ಪ ಮಟ್ಟಿಗೆ ಸೇವಿಸ್ಬೋದು. ಆದರೂ ಕೂಡ ನಿರಂತರವಾಗಿ ಟೀ ಸೇವಿಸೋದ್ರಿಂದ ಖಂಡಿತವಾಗಿಯೂ ತುಂಬ ಹೆಚ್ಚಿನ ಅನಾರೋಗ್ಯ ಬರುತ್ತೆ. ಹೆಚ್ಚು ಟೀ ಕುಡಿಯೋರಿಗೆ ಹಸಿವಾಗಲ್ಲ, ನಿದ್ದೆ ಬರಲ್ಲ, ಮತ್ತು ಅವರ ಮೆದುಳು ಫಾಸ್ಟಾಗಿ ಕೆಲಸ ಬರಲ್ಲ. ಇನ್ನು BP, ಶುಗರು ಅನೇಕ ರೀತಿಯಾದಂಥ 80 ರೀತಿಯಾದಂಥ ನೋವುಗಳು ಕೇವಲ ಟೀಯಿಂದ ಬರುತ್ತೆ. ಆ ಟೀ ಒಂದನ್ನು ಬಿಟ್ಟರೆ ಅರ್ಧಕ್ಕರ್ಧ ಆ ಅನಾರೋಗ್ಯಗಳಿಂದ ಪಾರಾದಂತೆ. ಅದಕ್ಕೆ ಅನೇಕ ರೀತಿಯಾದಂಥ ಆ ಕೆಮಿಕಲ್ಗಳನ್ನು ಕೂಡ ಬಳಸ್ತಾರೆ. ನಂತರ ಊಟ ಆದ ಕೂಡಲೇ ಒಂದು ಚೂರು ಬೆಲ್ಲ ಮತ್ತು ಒಂದು ಚೂರು ಸೋಂಪನ್ನು ನಾವು ಸೇವನೆ ಮಾಡೋದ್ರಿಂದ ಕಿಡ್ನಿ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಹೊಟ್ಟೆಗೆ ಬರುವಂಥ ಅನೇಕ ಅನಾರೋಗ್ಯಗಳನ್ನು ತಡೆಯುವಂಥ ಶಕ್ತಿ ಆ ಸ್ವಲ್ಪ ಬೆಲ್ಲ ಮತ್ತು ಆ ಸೋಂಪಿಗಿದೆ. ನಿರಂತರವಾಗಿ ಊಟ ಆದಂಥ ಸ್ವಲ್ಪ ಅದು ಸೇವಿಸೋದ್ರಿಂದ ಉತ್ತಮವಾದಂಥ ಆರೋಗ್ಯವನ್ನು ನಾವು ಪಡೆಯಬಹುದು. ಅದೇ ರೀತಿ ನಾವು ಮೊಸರನ್ನು ಸೇವಿಸ್ತೇವೆ. ಆ ಮೊಸರನ್ನು ಸೇವಿಸುವಾಗ ಸಾಧ್ಯವಾದಷ್ಟು ಮೊಸರಿಗೆ ಉಪ್ಪನ್ನು ಬೆರೆಸದೇ ರೀತಿಯಲ್ಲಿ ಸೇವಿಸಿದರೆ ಅದು ಇನ್ನೂ ಕೂಡ ಉತ್ತಮ ರೀತಿಯಾದಂಥ ಅದು ನಮಗೆ ಫಲವನ್ನು ಕೊಡುತ್ತೆ. ಹಾಲಿನ ಮೊಸರಿಗಿಂತ ನಾವು ತೆಂಗಿನಕಾಯಿಯ ಮೊಸರನ್ನು ಸೇವಿಸೋದ್ರಿಂದ ಕೂಡ ಇನ್ನೂ ಉತ್ತಮವಾದಂಥ ಆರೋಗ್ಯವನ್ನು ನಾವು ಪಡ್ಕೊಳ್ಬೋದು. ತೆಂಗಿನಕಾಯಿ ಮೊಸರನ್ನು ಮಾಡ್ಬೋದು, ಬಾದಾಮಿಯಿಂದ ಮೊಸರನ್ನು ಮಾಡ್ಬೋದು. ಈ ತೆಂಗಿನಕಾಯಿಂದ ಯಾವ ರೀತಿಯ ಮೊಸರನ್ನು ಮಾಡ್ಬೋದು ಅಂದರೆ, ನಾವು ತೆಂಗಿನಕಾಯಿಯ ಹಾಲನ್ನು ತೆಗಿತೇವೆ. ಆ ತೆಂಗಿನಕಾಯಿಂದ ಆ ಹಾಲನ್ನು ತೆಗೆದ ನಂತರ ಅದಕ್ಕೊಂದು 4 ಹಸಿಮೆಣಸನ್ನು ಅಡ್ಡವಾಗಿ ಕಟ್ ಮಾಡಿ ಆ ತೆಂಗಿನ ಹಾಲಿನ ಒಳಗೆ ಬೆರೆಸಿಟ್ರೆ ಬೆಳಗ್ಗೆ ಆಗೋಷ್ಟರಲ್ಲಿ ಅದು ಮೊಸರಾಗುತ್ತೆ. ಆ ಒಂದು ಸಲ ಮೊಸರಾದಂಥ ಆ ಮೊಸರಿಂದ ನಿರಂತರವಾಗಿ ನಾವು ಮೊಸರನ್ನು ಪಡಿಬೋದು. ಹಾಲಿನ ಮೊಸರಿಗಿಂತಲೂ ಬಾದಾಮಿಯ ಮೊಸರಾಗಿರ್ಬೋದು, ತೆಂಗಿನ ಹಾಲಿನ ಮೊಸರಾಗಿರ್ಬೋದು ಆರೋಗ್ಯಕ್ಕೆ ತುಂಬ ಉತ್ತಮವಾಗಿರುತ್ತೆ. ಈಗ ಪ್ರಸ್ತುತ ನಾವು ಕುಡಿಯೋ ನೀರಿಂದ ಹಿಡಿದು ಸೇವಿಸೋ ಗಾಳಿಯಿಂದ ಹಿಡಿದು ಸೇವಿಸುವಂಥ ಎಲ್ಲ ಆಹಾರಗಳು ಕೂಡ ವಿಷದಿಂದನೇ ತುಂಬಿದೆ. ಅಷ್ಟು ರೀತಿಯಾದಂಥ ಕಲಬೆರಕೆಯ ಆಹಾರಗಳನ್ನು ನಾವು ಸೇವಿಸಿದ್ದೇವೆ. ಈ ಕಲಬೆರಕೆಯ ಆಹಾರಗಳ ಸೇವನೆ ಮತ್ತು ಸರಿಯಾದ ಪದ್ಧತಿಯಲ್ಲಿ ನಾವು ಆಹಾರ ಸೇವಿಸಿ ಇರೋದ್ರಿಂದನೇ ಇವತ್ತು ಭಾರತೀಯರ ಜೀವಿತಾವಧಿ ಕೇವಲ 66 ವರ್ಷಕ್ಕೆ ಬಂದು ತಲುಪಿದ್ದೇವೆ.
ಇನ್ನು ಮುಂದೆ ಕೂಡ ನಾವು ಎಚ್ಚೆತ್ತುಕೊಳ್ಳದೆ ಇದೇ ರೀತಿ ನಾವು ಇದನ್ನು ಫಾಲೋ ಮಾಡ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ 66 ವರ್ಷ ಇರೋದು 40 ವರ್ಷ ಬಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಸ್ನೇಹಿತರೆ. ಸಣ್ಣ ಸಣ್ಣ ವಿಚಾರಗಳನ್ನು ನಾವು ಸರಿಯಾಗಿ ಪಾಲನೆ ಮಾಡೋದ್ರಿಂದ ಖಂಡಿತ ನಮ್ಮ ಆರೋಗ್ಯವನ್ನು ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು. ಯಾವುದೇ ರೀತಿಯಾದಂಥ ಅನಾರೋಗ್ಯಕ್ಕೆ ತುತ್ತಾಗದ ರೀತಿಯಲ್ಲಿ ನಮ್ಮ ಜೀವನವನ್ನು ನಡೆಸ್ಬೋದು. ಊಟ ಕೂಡ ಅಷ್ಟೇ, ನಾವು ಹೊಟ್ಟೆ ತುಂಬ ಊಟ ಮಾಡ್ತೀವಿ, ಅದ ನಂತರ ಮತ್ತೆ ನೀರು ಕೊಡ್ತೀವಿ. ಅದು ಆ್ಯಸಿಡಿಟಿ ಅನ್ನೋದು, ಆ ಆ್ಯಸಿಡ್ ಅನ್ನೋದು ನಮ್ಮ ಹೊಟ್ಟೆಗಿರೋದು ನಮ್ಮ ಆಹಾರವನ್ನು ಜೀರ್ಣ ಆಗೋಕ್ಕೆ ಉಪಯೋಗ ಆಗುವಂಥ ಒಂದು ಕ್ರಿಯೆ. ಆದರೆ ನಾವು ಹೊಟ್ಟೆ ತುಂಬ ಊಟ ಮಾಡ್ತೀವಿ ಮತ್ತೆ ನೀರು ಕುಡಿದ್ರೆ ಅದು ಆ್ಯಸಿಡ್ ಇಲ್ಲಿ ಬಂದ್ಬಿಟ್ಟು ಆ್ಯಸಿಡಿಸ್ ಆಗುತ್ತೆ, ಮತ್ತು ಎದೆ ಉರಿ, ಅನೇಕ ರೀತಿಯಾದಂಥ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ಅದು ಎಡೆ ಮಾಡಿಕೊಡುತ್ತೆ. ಅದನ್ನು ಊಟ ಮಾಡಬೇಕಾದ್ರೆ ಯಾವತ್ತೂ ಕೂಡ ಅರ್ಧ ಹೊಟ್ಟೆಯಲ್ಲಿ ಊಟ ಮಾಡೋದು ತುಂಬ ಉತ್ತಮ. ಇಂಥ ಅನೇಕ ರೀತಿಯಾದಂಥ ಆರೋಗ್ಯ ವಿಚಾರಗಳನ್ನು, ಸಣ್ಣ ಸಣ್ಣ ವಿಚಾರಗಳನ್ನು ನಾವು ಸರಿಯಾಗಿ ಪಾಲನೆ ಮಾಡಿದ್ರೆ ಖಂಡಿತವಾಗಿಯೂ ಉತ್ತಮ ರೀತಿಯಾದಂಥ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಅನ್ನೋದೇ ಈ ವಿಡಿಯೋದ ಉದ್ದೇಶವಾಗಿತ್ತು. ನಮಸ್ಕಾರ ಸ್ನೇಹಿತರೆ.